ಸೊ HDK ಕುಟುಂಬದ ಭೂಮಿಗೆ ನೋಟಿಫಿಕೇಶನ್ ಆಗಿದೆ ಬಿಡದಿ ಭಾಗದಲ್ಲಿ. ಇದಕ್ಕೆ ಕಾಂಗ್ರೆಸ್ ಶಾಸಕ ಮಾಗಡಿ ಬಾಲಕೃಷ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 31 ಎಕರೆ ಭೂಮಿ ಹೆಂಗೆ ತಗೊಂಡ್ರು ಅಂತ ನನಗೆ ಗೊತ್ತಿಲ್ಲ. PTCL ಆ್ಯಕ್ಟ್ ಅಡಿ ಯಾರೋ ಅರ್ಜಿ ಕೊಟ್ಟಿದ್ದಾರೆ, ಅದರ ಪರಿಹಾರ ನಮಗೆ ಕೊಡಿ ಅಂತ ಅರ್ಜಿ ಹಾಕಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕ ಮಾಗಡಿ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಬಟ್ ಜಮೀನಿಗೆ ಬೇರೆಯವ್ರು ಹೆಂಗೆ ಕೊಡೋಕ್ಕಾಗತ್ತೆ? ದಾಖಲಾತಿಗಳು ಯಾರ ಹೆಸರಲ್ಲಿದೆ ಅವ್ರು ಕೊಡಬೇಕು, ಅವರು ಅರ್ಜಿ ಹಾಕ್ಕೋಬೇಕು, ನಮಗೆ ಪರಿಹಾರ ಕೊಡಿ ಅಂತ. ಭೂಮಿ ಕೊಡೋದಾದರೆ ಬಿಡದಿಯಲ್ಲಿ HDK ಕುಟುಂಬದ ಬೇನಾಮಿ ಆಸ್ತಿ ಇದೆ ಅಂತಾರೆ ಇವರು. ಆದರೆ 31 ಎಕರೆ ಭೂಮಿ ಹೇಗೆ ತಗೊಂಡಿದ್ದಾರೋ ಗೊತ್ತಿಲ್ಲ ನಮಗೆ. SC ST ಜಮೀನನ್ನು ಹೇಗೆ ತಗೊಂಡಿದ್ದಾರೋ ನಮ್ಗೆ ಗೊತ್ತಿಲ್ಲ ಅಂತ ಬಾಲಕೃಷ್ಣ ಹೇಳ್ತಾ ಇರೋದು. ಅದಕ್ಕೋಸ್ಕರ ಈಗ ಯಾರೋ ಒಬ್ಬರು ಅರ್ಜಿ ಕೊಟ್ಟಿದ್ದಾರೆ ಅಂತ. ಬೇನಾಮಿ ಅಂದರೆ ಹಾಗಾದರೆ ಇವ್ರ ಹೆಸರಲ್ಲಿ ಇಲ್ವಾ ಅನ್ನೋ ಅನುಮಾನ ಕೂಡ ಮೂಡುತ್ತೆ. ಅದನ್ನ ಈಗ 35 ಎಕರೆನಲ್ಲಿ ಯಾರೋ ಒಬ್ರು ಅದು SC ಜಮೀನು, ಅದು ಯಾರೋ ಒಬ್ರು ಅರ್ಜಿ ಕೊಟ್ಟಿದ್ದಾರೆ. ಅದು PTCL ಕಾಯ್ದೆಗೆ ಬರ್ತದೆ, ದಯಮಾಡಿ ಅವ್ರಿಗೆ ಪರಿಹಾರ ಕೊಡಬೇಡಿ ಅಂತೇಳಿ ಯಾರೋ ಒಬ್ರು ನಮ್ಮ ಬಿಡದಿ ಟೌನ್ಶಿಪ್ ಇದಕ್ಕೆ ಗ್ರೇಟರ್ ಬೆಂಗಳೂರು ಇದಕ್ಕೆ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಅದು SC ಜಮೀನು, ಅದು ಇದಕ್ಕೆ ಬರ್ತದೆ PTCL ಆ್ಯಕ್ಟ್ಗೆ. ಆದರೂ ಯಾರು ತಗೊಂಡಿದ್ದು ಗೊತ್ತಾ? ಅದನ್ನ 2008ರಲ್ಲಿ ಕುಮಾರಸ್ವಾಮಿ ಅವರ ಅತ್ತೆ ಬೇನಾಮಿ, ಕುಮಾರಸ್ವಾಮಿ ಅವರ ಬೇನಾಮಿ ಕುಮಾರಸ್ವಾಮಿ ಅವ್ರ ಅತ್ತೆ 2008ರಲ್ಲಿ ಅವ್ರ ಹೆಸರು ರಿಜಿಸ್ಟರ್ ಮಾಡ್ಕೋತಾರೆ. ಯಾವಾಗ 2006ರಲ್ಲಿ ಇದು ನೋಟಿಫಿಕೇಶನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರಲ್ಲ, ಯಾರಪ್ಪ ರಿಯಲ್ ಎಸ್ಟೇಟು? ನಾನಾ DK ಶಿವಕುಮಾರ್ ಅವ್ರು ತಗೊಂಡವ್ರ ಜಮೀನ, ಬಾಲಕೃಷ್ಣ ತಗೊಂಡವ್ರ ಜಮೀನಲ್ಲಿ ತಗೊಂಡ್ರದು ಯಾರು? ಕುಮಾರಸ್ವಾಮಿ. ಯಾರ ಹೆಸರಿಗೆ? ಅವ್ರ ಅತ್ತೆ ಹೆಸರಿಗೆ. ಅವ್ರ ಅತ್ತೆ ಹೆಸರಿಂದ 23ರಲ್ಲಿ ಮಗಳ ಹೆಸರಿಗೆ ಅದನ್ನ ಗಿಫ್ಟ್ ಡೀಡ್ ಮಾಡ್ತಾರೆ. ಯಾರ ಹೆಸರಿಗೆ? ಅನಿತಾ ಕುಮಾರಸ್ವಾಮಿ ಹೆಸರಿಗೆ. ತಗೊಂಡಿದ್ದೆ ಯಾವಾಗ? ನೀವು 2002ರಲ್ಲೋ 2001ರಲ್ಲೋ 2003ರಲ್ಲೋ ತಗೊಂಡಿದ್ರೆ ನಾವು ಒಪ್ಕೋತಿದ್ದೋ, ಹೌದಪ್ಪ ಇವ್ರದ್ದು ಪ್ರಾಮಾಣಿಕವಾಗಿ ಏನೋ ವ್ಯಾಪಾರ ಮಾಡ್ಕೊಂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಇವಾಗ ಕುಮಾರಸ್ವಾಮಿ ಅವರ ಕುಟುಂಬದ ಜಮೀನಿನ ವಿಚಾರವಾಗಿ ಗೊಂದಲ ಏನಿದೆ ಅಂತ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ನಮ್ಮದು 35 ಎಕರೆ ಜಮೀನು ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಬೇರೆಯವ್ರು ಅರ್ಜಿ ಹಾಕ್ಕೊಳ್ಳೋಕ್ಕಾಗುತ್ತಾ ಪರಿಹಾರ ಕೊಡಿ ಅಂತ? ಏನು ಗೊಂದಲ ಇದು? ಖಂಡಿತವಾಗ್ಲೂ ಅರವಿಂದ್, ಏನು ಬಿಡದಿ ಟೌನ್ಶಿಪ್ ಜಟಾಪಟಿ ಆರಂಭ ಆದಾಗಿಂದಲೂ ಕೂಡ ಕಾಂಗ್ರೆಸ್ ಹಾಗೂ JDS ನಡುವೆ ಇರುವಂಥದ್ದೇ ಈ ಒಂದು ವೈಯಕ್ತಿಕವಾಗಿ ಇರುವಂಥ ಭೂಮಿಗಳ ವಾರ್. ಯಾಕಂದರೆ ಈ ಒಂದು ಯೋಜನೆಯನ್ನು ಸಂಪೂರ್ಣವಾಗಿ JDS ವಿರೋಧವನ್ನು ಮಾಡ್ತಾ ಇದೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈಗ ಆಲ್ರೆಡಿ ಅಲ್ಲಿಗೆ ಬಂದು ವಿರೋಧವನ್ನು ವ್ಯಕ್ತಪಡಿಸಿದರು. ಕುಮಾರಸ್ವಾಮಿ ಅವರು ಕೂಡ ರೈತರ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಟೌನ್ಶಿಪ್ ಬೇಡ ಅಂತ ಹೇಳಿದರು. ಆದರೆ ಈ JDSನವರು ಟೌನ್ಶಿಪ್ಪನ್ನು ಯಾಕೆ ಬೇಡ ಅಂತ ಅಂತಿದ್ದಾರೆ ಅಂದರೆ ಅದರಲ್ಲಿ ಅವರ ಜಮೀನು ಕೂಡ ಇದೆ, ಹಾಗಾಗಿ ಅವರ ಜಮೀನನ್ನು ಉಳಿಸ್ಕೊಳ್ಳಿಕ್ಕೆ ಟೌನ್ಶಿಪ್ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಕಾಂಗ್ರೆಸ್ ಕೂಡ ಗಂಭೀರ ಆರೋಪವನ್ನು ಮಾಡಿತ್ತು. ಇನ್ನು ಅದರಲ್ಲಿರುವಂಥ ಜಮೀನೇನಿದೆ ಅದು ಬೇನಾಮಿ ಹೆಸರಲ್ಲಿ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ SC ಬಾಲಕೃಷ್ಣ ಅವರು ಮಾಡಿದರು. ಆ ನಿಟ್ಟಿನಲ್ಲಿ ಈ ಒಂದು ಟೌನ್ಶಿಪ್ ಯೋಜನೆಗೆ ವ್ಯಾಪ್ತಿಗೊಳಪಡುವಂತಹ ಬನ್ಗಿರಿ ಹಾಗೂ ಹೊಸೂರು 2 ಗ್ರಾಮದಲ್ಲಿ ಸುಮಾರು 35 ಎಕರೆ ಜಮೀನೇನಿದೆ, ಆ ಒಂದು ಜಮೀನು ಯಾರಿಗೆ ಸೇರಿದ್ದು, ಅಂದರೆ ಯಾವ ಒಂದು ರೂಪದಲ್ಲಿ ಅದನ್ನು ಖರೀದಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಕಾಂಗ್ರೆಸ್ ಹಿಂದಿನಿಂದಲೂ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಈಗಾಗಲೇ 31 ಎಕರೆ ಜಮೀನಿದೆ, ಅವರ ಹೆಸರಲ್ಲಿ ಅದು ರಿಜಿಸ್ಟರ್ ಆಗಿದೆ. ಆದರೆ ನಿಖಿಲ್ ಹೆಸರಲ್ಲಿರುವಂಥ 4 ಎಕರೆ ಏನಿದೆ ಆ ಒಂದು ಜಮೀನು ಕೇವಲ ಅಗ್ರಿಮೆಂಟ್ ಅಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ಕೊಂಡಿದ್ದಾರೆ. ಆದರೆ ಅವರ ಹೆಸರಿಗೆ ಇನ್ನೂ ಕೂಡ ಖಾತೆ ಮಾಡಿಸ್ಕೊಂಡಿಲ್ಲ. ಯಾಕೆ ಖಾತೆಯನ್ನು ಮಾಡಿಸ್ಕೊಂಡಿಲ್ಲ? ಬೇನಾಮಿಯವರ ಮೂಲಕ ತೆಗೆದುಕೊಂಡು ಖಾತೆ ಮಾಡಿಸ್ಕೊಳ್ಳಿಕ್ಕೆ ಎದುರುತ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆಯನ್ನು ಇದೀಗ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರುವಂಥ ಒಂದಷ್ಟು ಕಾಪಿಗಳು ಅಥವಾ ಜೊತೆಗೆ ಅನಿತಾ ಕುಮಾರಸ್ವಾಮಿ ಅವರ ಹೆಸರಿಗಿರುವಂಥ ಭೂಮಿಯ ಒಂದಷ್ಟು ಸರ್ವೆ ನಂಬರ್ಗಳನ್ನು ಸೇರಿಸಿ ಈ ರೀತಿಯ ಒಂದಷ್ಟು ದಾಖಲೆಗಳನ್ನು ಕೂಡ ಕಾಂಗ್ರೆಸ್ ವೈರಲ್ ಮಾಡ್ತಾ ಇರುವಂಥದ್ದು. ನಿಜಕ್ಕೂ ಕೂಡ JDSನ ಹೋರಾಟ ಅವರ ವೈಯಕ್ತಿಕ ಜಮೀನನ್ನು ಉಳಿಸ್ಕೊಳ್ಳೋದೇ ಹೊರತು ರೈತರ ಹಿತಾಸಕ್ತಿ ಇಲ್ಲ ಅದರಲ್ಲಿ ಅನ್ನೋದನ್ನು ಕೂಡ ಕಾಂಗ್ರೆಸ್ ನೇರವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅದೇ ವಿಚಾರವಾಗಿ ಇವತ್ತು ಶಾಸಕ SC ಬಾಲಕೃಷ್ಣ ಅವರು ಕೂಡ ಹೇಳಿರುವಂಥದ್ದು. ಯಾಕಂದರೆ ಅವರು ನೇರವಾಗಿ ಜಮೀನನ್ನು ಖರೀದಿ ಮಾಡಲಿಲ್ಲ, ಬೇರೆಯವರಿಗೆ ಪವರ್ ಆಫ್ ಅಟಾರ್ನಿ ಅನ್ನೋ ಒಂದು ಇದೇನಿದೆ, ಅಂದರೆ ಬೇರೆಯವರ ಹೆಸರಲ್ಲಿ ತೆಗೆದುಕೊಂಡು ಅದರ ಎಲ್ಲ ವ್ಯವಹಾರಗಳನ್ನು ಕೂಡ ಇನ್ನೊಬ್ಬರ ಹೆಸರಲ್ಲಿ ಮಾಡಿಸಿ ಅಂತಿಮವಾಗಿ ಪರಿಹಾರ ಕೊಡುವಂಥ ಸಂದರ್ಭದಲ್ಲಿ ಅವರ ಹೆಸರಿಗೆ ಅದನ್ನು ಜಮೀನನ್ನು ಮಾಡಿಸ್ಕೊಳ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಶಾಸಕ SC ಬಾಲಕೃಷ್ಣ ಅವರು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಅವರ ಜಮೀನು ವಿವಾದ ಏನಿದೆ ಇದು ಕೂಡ ಈ ಒಂದು ಬಿಡದಿ ಹೋರಾಟದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಅರವಿಂದ್, ರೈಟ್. ಥ್ಯಾಂಕ್ ಯು ವಿನಯ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಂದಷ್ಟು ಗೊಂದಲಗಳಿದೆ ಇಂತಹ ಸಂದರ್ಭದಲ್ಲಿ. JDS ಅವರು ತೀವ್ರ ವಿರೋಧ ಮಾಡ್ತಿರೋ ಸಂದರ್ಭದಲ್ಲಿ ಅವ್ರದ್ದೇನಾದರೂ ಇದ್ದರೆ ಬೇನಾಮಿಗಳು ತೆಗಿತಾರೆ.